32,000 ಕ್ಯಾಮ್ರಾ ಪ್ಲಸ್ಸು ಇದು ಮೀಡಿಯಮ್ ಮೋಡ್ ಒಂದು 10,000, 42,000 ಇದೊಂದು ಇದೆಲ್ಲ ಕೊಟ್ಟಿರ್ತಾರೆ ಬಿಡಿ. ಮೈಕ್ ಒಂದು 3,000 ರೂಪಾಯಿ, 2,000 ರೂಪಾಯಿ. ಎಷ್ಟದು 44,000 ನನಗೆ ಒಂದು ಮೋಟೋ ವ್ಲಾಗ್ ಸೆಟ್ ಮಾಡೋಕ್ಕೆ. ಇವಾಗ ಯಾರ್ಯಾರೆಲ್ಲ ಮೋಟೋ ವ್ಲಾಗ್ ಮಾಡಬೇಕು, ಅಟ್ಲೀಸ್ಟ್ ವ್ಲಾಗ್ ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಹೇಳಿದ್ರೆ, ಹೆಲ್ಮೆಟ್ ಹಾಕ್ಕೊಂಡು ನಿಮ್ಗೆ ಬೈಕಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ಸೊ ನನ್ನ ಕಡೆಯಿಂದ ಒಂದು ಟಿಪ್ಸ್ ಇದೆ. ಸೊ ಯಾವ ಕ್ಯಾಮ್ರಾ ಯೂಸ್ ಮಾಡಬೇಕು, ಹೆಂಗೆ ಮೋಟೋ ವ್ಲಾಗ್ ಮಾಡೋಕ್ಕೆ ಏನೇನು ಸೆಟಪ್ ಬೇಕು, ಯಾವ ಥರ ತೊಗೋಬೇಕು ಅಂತ ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಸೊ ಮೋಟೋ ವ್ಲಾಗಿಂಗ್ ಆಗಲಿ, ನಾರ್ಮಲ್ ಲಾಂಗ್ ರೈಡ್ ನೀವು ಜಾಸ್ತಿ ಕ್ಯಾಮ್ರಾಗಳನ್ನ ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡ್ತೀನಿ ಅಂತಂದರೆ ಗೋಪ್ರೋ ಆರ್ DJI. ಇವಾಗ ನಾನು ವಿಡಿಯೋ ಮಾಡ್ತಿದ್ದು DJI ಕ್ಯಾಮಲ್ಲಿ. ಸೊ ನಾನು ರೆಗ್ಯುಲರಾಗಿ ವ್ಲಾಗ್ಗೆಲ್ಲ ಯೂಸ್ ಮಾಡೋದು ಗೋಪ್ರೋ ಹೀರೋ 12. ಇದು ಮೀಡಿಯಮ್ ಮೋಡ್ ಜೊತೆಗೆ ನಾನೇ ತೊಗೊಂಡಿದ್ದೀನಿ. ದೆನ್ ಅದಕ್ಕೆ ಸೊ ಹೆಲ್ಮೆಟ್ಗೆ ಏನೇನು ತೊಗೋಬೇಕು ಅಂತ ಈಸಿಯಾಗಿ ಹೇಳ್ಬಿಡ್ತೀನಿ. ಇದು ನೋಡಿ, ಇದು ಬ್ಲೂ ಆರ್ಮರ್ದು ಮೌಂಟೆಡು, 300 ರೂಪಾಯಿ ಅಷ್ಟೇ. ನೋಡಿ ಹಿಂಗೆ ಕಟ್ಸಿದ್ದೀನಿ ಇವಾಗ. ಸೊ ಈ ಕರೆಕ್ಟಾಗಿ ನೋಡ್ಕೊಂಬಿಡಿ. ಸೊ ಈ ಥರ ಹೆಲ್ಮೆಟ್ಗೆ ಈ ಥರ ಬ್ಲೂ ಆರ್ಮರ್ದು 300 ರೂಪಾಯಿ ಸಿಗುತ್ತೆ. ದೆನ್ ಇನ್ನೊಂದು AGV ಟೈಪ್. ಸೊ ಮೂತಿ ಹಿಂಗಿರುತ್ತಲ್ಲ, ಅದಕ್ಕೆ ಇದು HDR ಮೋಡ್ ಝಡ್ಡಲ್ಲಿ. ಸೊ ಇದಕ್ಕಂತಲೇ ಕರೆಕ್ಟಾಗಿರುತ್ತೆ, ಇಲ್ಲ chinmount.com ಇದೆ. ಸೊ ನಿಮ್ಗೆ ಎಲ್ಲಿ ಬೇಕಾದ ತೊಗೊಳ್ಳಿ. ಇದು 1000 ರೂಪೀಸ್ ಒಂದು. ಅದಕ್ಕೆ ಈ ಥರ ಒಂದು ಕ್ಲಿಪ್ ಬೇಕು, ನೋಡ್ಕೊಂಬಿಡಿ. ಈ ಥರ ಮೌಂಟು ಕ್ಲಿಪ್ ಬೇಕು. ಸೊ ಇದಿಲ್ಲದೆ ನೀವು ಗಾಡಿ ಕೂರ್ಸೋಕ್ಕಾಗಲ್ಲ, ಇಲ್ಲಿಗೆ ಹೆಲ್ಮೆಟ್ ನೀಟಾಗಿ ಕೂರ್ಸೋಕ್ಕಾಗಲ್ಲ. ಜಸ್ಟ್ ಹಿಂಗೆ ಲಾಕ್ ಮಾಡಿ, ನಿಮಗೆ ಎಕ್ಸ್ಟೆಂಡ್ರು ಆಲ್ಮೋಸ್ಟ್ ಬೇಕೇ ಬೇಕು. ಎಲ್ಲ ಈ ಥರ ನಿಮಗೆ ಮೌಂಟ್ ಆಗ್ತೀನಿ ಅಂದರೆ ಎಕ್ಸ್ಟೆಂಡ್ರು ಬೇಕೇ ಬೇಕು. ಸೊ ನಿಮಗೆ ಗೋಪ್ರೋ ತೊಗೊಂಡ್ರೆ, ಇಲ್ಲ ಅಂತಂದರೆ DJI ತೊಗೊಂಡ್ರೆ ಅದರಲ್ಲೇ ಕೊಡ್ತಾರೆ, ಎಲ್ಲ ಮೌಂಟೆಡ್ ಆಗಿರುತ್ತೆ. ದೆನ್ ನಿಮಗೆ ಇವಾಗ ನಾನು ಹಾಕಿರೋದು ಬ್ಲೂ ಆರ್ಮರ್ 300 ರೂಪಾಯಿ chinmountಗೆ, 32,000 ರೂಪಾಯಿ ಕ್ಯಾಮ್ರಾ, ದೆನ್ 10,000 ರೂಪಾಯಿ ಮೀಡಿಯಮ್ ಮೋಡ್ ಹಾಕಿದ್ದೀನಿ. ಸೊ ಅದ್ರ ಮೇಲೆ ಅಷ್ಟು ನಂಬಿಕೆ, ನಾನು ಓಡಿಸಿದ್ದೀನಿ. ಸೊ ಅದಕ್ಕೆ ಸ್ಪೀಡಾಗಿ ಹೋಗಿದ್ದೀನಿ, 120 ಹೋಗಿದ್ದೀನಿ, 170 ಓಡಿದ್ದೀನಿ ಗಾಡಿನ, ಒಂದು ಚೂರು ಓಡಾಡಿಲ್ಲ. ಓಕೆನಾ. ಇದು ನಾನು ಯೂಸ್ ಮಾಡೋ ಮೈಕ್ ಬಂದು ಸೋನಿ ಮೈಕ್. ಇದೊಂದು 2000 ಆಗುತ್ತೆ. ನಾನೆಲ್ಲ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ, ಎಲ್ಲ ನೋಡ್ಕೊಳ್ಳಿ. ಸೊ ಈಸಿಯಾಗಿ ಅದು ಕ್ಯಾಪ್ಚರ್ ಮಾಡ್ಕೊಂಡು ತೊಗೊಂಡ್ರೆ ಈಸಿಯಾಗಿ ಬರುತ್ತೆ. ಸೊ ಇದನ್ನು ನೀವೆಲ್ಲಿ ಯಾವ ಹೆಲ್ಮೆಟ್ಗಳು ಯೂಸ್ ಮಾಡ್ತೀರಲ್ವ, ಈ ಥರ ತೆಗ್ದು ಈ ಥರ ಪ್ಯಾಡಿಂಗ್ ಇರುತ್ತಲ್ಲ, ಪ್ಯಾಡಿಂಗ್ ಒಂದು ಸೈಡ್ ನೀಟಾಗಿ ಕೂರಿಸ್ಬೇಕು. ಇದನ್ನು ಮೈಕೆಲ್ಲ ಬರುತ್ತೆ ಅಂತ ಕೂರಿಸ್ಬೇಕು. ಮೈಕ್ ಏನಿರುತ್ತಲ್ಲ ಅದಕ್ಕೊಂದು ಈ ಥರ ಫರ್ ಹಾಕ್ಕೊಳ್ಳಿ, ಸ್ವಲ್ಪ ವಾಯ್ಸು ಕಟ್ಟಾಗೋದನ್ನು ಕ್ಲಾರಿಟಿ ತೊಗೊಳುತ್ತೆ ಈಸಿಯಾಗಿ. ಹಿಂಗೆ ತಂದು ಲಾಸ್ಟಿಗೊಂದು ಆಪ್ಷನ್ ಇರುತ್ತೆ ಮೈಕ್ದು. ಸೊ ಅಲ್ಲಿಗೆ ಸೆಟ್ ಮಾಡ್ಕೊಂಬಿಟ್ರೆ ಇಷ್ಟೇ ಮೋಟೋ ವ್ಲಾಗಿಂಗ್ ಸೆಟಪ್. ತಲೆ ಕೆಡ್ಸ್ಕೊಳ್ಳೋದು ಏನೂ ಇಲ್ಲ, ಇಷ್ಟೇ. ಸೊ ಇದು ನನ್ನ MT ಬ್ಲೇಡ್ಗೆ. ಈ ಗಾಡಿ ಈ ಹೆಲ್ಮೆಟ್ಗೆ ನಾನು ಹಾಕಿರೋ chinmount ಬಂದು chinmount.com ಅಲ್ಲಿ ಸಿಗುತ್ತೆ, HDR ಮೋಡ್ಸಲ್ಲೂ ಸಿಗುತ್ತೆ. ಸೊ ಇಲ್ಲಿ ನಿಮ್ಗೆ ಇಷ್ಟ ಎಲ್ಲಿ ಬೇಕಾದ್ರೂ ತೊಗೋಬೇಕು. ಇದು ಬಂದು 1000 ರೂಪಾಯಿ. ಇದು ಅದಕ್ಕಿಂತ ವರ್ತ್, ಯಾಕಂತಂದರೆ ಅದಕ್ಕಿಂತ ಕಾಂಪ್ಯಾಕ್ಟಾಗಿ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಅದು ಇಲ್ಲಿಂದ ಇಷ್ಟು ಅಗಲ ಇದೆ, ಇದು ಅಷ್ಟು ಅಗಲ ಇಲ್ಲ. ಸೊ ಈಸಿಯಾಗಿ ಕೂತ್ಕೊಳ್ಳುತ್ತೆ. ಸೊ ನೀವು ಯಾವುದೇ ಹೆಲ್ಮೆಟ್ ತೊಗೋಬೇಕಿದ್ರು ನೋಡ್ಕೊಂಡು ತೊಗೊಳ್ಳಿ. ISI.+ECE ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ತೊಗೊಳ್ಳಿ. ನಿಮ್ಗೆ ISIಗಿಂತ ನೆಕ್ಸ್ಟ್ ಲೆವೆಲ್, ಯುರೋಪ್ ಸ್ಟ್ಯಾಂಡರ್ಡ್ ಅದು ECE ಅಂತಂದರೆ. ಸೊ ಅದ್ರ ಬಗ್ಗೆ ಬೇಕು ಅಂದರೆ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾತಾಡ್ತೀನಿ. ಸೊ ಮೋಟೋ ವ್ಲಾಗಿಂಗ್ ಸೆಟಪ್ ಇಷ್ಟೇ. ಆಲ್ಮೋಸ್ಟ್ ನಿಮಗೆ ನನಗೆ ಬಿದ್ದಿರೋದು ಈ ಬ್ಲೇಡ್ ಹೆಲ್ಮೆಟ್ಗೆ ನಾನು ಮೋಟೋ ಸೆಟ್ ಮಾಡ್ತೀನಿ ಅಂತಂದರೆ 32,000 ಕ್ಯಾಮ್ರಾ ಪ್ಲಸ್ಸು ಇದು ಮೀಡಿಯಮ್ ಮೋಡ್ ಒಂದು 10,000, 42,000 ಇದೊಂದು ಇದೆಲ್ಲ ಕೊಟ್ಟಿರ್ತಾರೆ ಬಿಡಿ. ಮೈಕ್ ಒಂದು 3,000 ರೂಪಾಯಿ, 2,000 ರೂಪಾಯಿ. ಎಷ್ಟದು 44,000 ನನಗೆ ಒಂದು ಮೋಟೋ ವ್ಲಾಗ್ ಸೆಟ್ ಮಾಡೋಕ್ಕೆ. ನನ್ನ ಹತ್ರ ಇದೆ, ನಾನು ತೊಗೊಂಡಿದ್ದೀನಿ, ಏನೋ ಮಾಡಿದ್ದೀನಿ. ಸೊ ನೀವು ಯಾರು ಮೋಟೋ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ರೆ ಚೀಪ್ 4,000, 5,000, 2,000, 3,000 ಕ್ಯಾಮ್ರಾಗಳು ಸಿಗುತ್ತಲ್ಲ, ದೇವ್ರಾಣೆಗೂ ಹೋಗ್ಬಿಡಿ. ಸುಮ್ಮನೆ ವೇಸ್ಟ್ ಅದು. ಏನು ನೀವು ತೊಗೊಂಡ್ರೆ DJI ತೊಗೊಳ್ಳಿ. DJI ತೊಗೊಂಡ್ರೆ ಅದಕ್ಕೂ ಮೈಕ್ ಕರೆಕ್ಟಾಗಿ ಸಿಗೋಲ್ಲ. ಸೊ DJI ಮೈಕ್ನೇ ವೈರ್ಲೆಸ್ ಮೈಕ್ ಬರುತ್ತೆ. ಸೊ ಅದನ್ನೇ ಪ್ರಿಫರ್ ಮಾಡ್ತೀನಿ ನಾನಂತೂ. ಇವಾಗ ನಾನು ಮಾತಾಡ್ತಿರೋದು ಕೂಡ ಅದರಲ್ಲೇ, ಸೊ ಆ ಥರದನ್ನು ಸ್ವಲ್ಪ ಕಾಸ್ಟ್ ಜಾಸ್ತಿ ಆದರೂ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ 5,000, 4,000 ಎಲ್ಲ ಕ್ಯಾಮ್ರಾಗಳೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಯಾವ್ಯಾವ ಚೂತ್ಯ ನನ್ನ ಮಕ್ಳುಗಳೆಲ್ಲ ಒಂದು ಕ್ಯಾಮ್ರಾ ಕೊಡ್ತಾನೆ, ಇಲ್ಲ 5,000 ರೂಪಾಯಿ ಕೊಡ್ತಾನೆ, 2,000 ರೂಪಾಯಿ ಕೊಡ್ತಾನೆ, ನನಗಂತೂ ಗೊತ್ತಿಲ್ಲ. ನಾನು ಇದುವರೆಗೆ ಯಾವ ಪ್ರಮೋಷನ್ ಕೂಡ ಮಾಡಿಲ್ಲ. ನನಗೆ ಇಷ್ಟನೇ ಇಲ್ಲ ಆ ಥರ ದುಶ್ಚಾಗಳ ಥರ ಮಾಡೋದು, ನನಗೆ ಇಷ್ಟನೂ ಆಗಲ್ಲ, ನಾನು ಮಾಡೋದಿಲ್ಲ. 2,000, 3,000 ಕ್ಯಾಮ್ರಾಗಳು ತೊಗೊಂಡ್ರೆ, ಒಂದು ನಿಮಿಷ ನಾನು ತೋರಿಸ್ತೀನಿ. ಇಲ್ಲಿದೆ ನೋಡಿ, 2,500 ಅಲ್ಟ್ರಾ HD 1080p
ಏನು ಕಾಣಿಸ್ತಿದ್ಯಲ್ಲ, ಇದು ನಾನು ಸ್ಟಾರ್ಟಿಂಗ್ ಮೋಟೋ ವ್ಲಾಗ್ ದೊಡ್ಡದಾಗಿ ಕಿಸ್ತು ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ತೊಗೊಬಂದೆ 2000 ರೂಪಾಯಿಗೆ. ಅವ್ನು ಯಾವನಲ್ಲೋ ಲುಚ್ಚ ಬೋಳಿ ಮಗ ಮಾಡಾಕಿದ್ದ ಅಂದ್ಬಿಟ್ಟು ಈ ಕ್ಯಾಮ್ರಾ ತೊಗೊಬಂದೆ. ಲೌಡನೂ ಆಗಲ್ಲ ಇದರಿಂದ. ವಾಯ್ಸ್ ಎಲ್ಲಿ ತರ್ತೀರಾ? ಹಾಂ, ಚಾರ್ಜ್ ಹಾಕೋರು ಅರ್ಧ ಗಂಟೆ ಬರೋಲ್ಲ, ನೀರೊಳಗಡೆ ತೊಗೊಂಡೋಗೋದು ಅಂತಾರೆ. ತೊಗೊಂಡಿದ್ದು 5 ನಿಮಿಷಕ್ಕೆ ಹಾಳಾಗೋಯ್ತು. ನಾನು ಇದನ್ನು ರೆಡಿನೂ ಮಾಡ್ಸೋಕ್ಕೋಗ್ಲಿಲ್ಲ, ಏನಿಲ್ಲ. ಕ್ಲಾರಿಟಿ ಹಾಳಾಗೋಗ್ಲಿ, ಏನದು ಸ್ಟೆಬಿಲಿಟಿ ಹಿಂಗೆ ನನಗೆ 2 ಸಲ ಅನ್ನೋದು 10 ಸಲ ಅಂದಿರ್ತದೆ. ಈ ಥರ ಕ್ಯಾಮ್ರಾಗಳನ್ನ ಕೈಯಿಂದನೂ ಮುಟ್ಟಕ್ಕೆ ಹೋಗ್ಬೇಡಿ. ಯಾವನು ವೀಡಿಯೋ ಮಾಡ್ತಾನಲ್ಲ ಬೋಳಿ ಮಕ್ಕಳು ಅಂತ ಮಿಂಟ್ರುಗೂಡ್ತವ್ರು ಮಕ್ಕೋಗ್ಬಿಟ್ಟು ತಿಕ್ಕ ಮುಚ್ಕೊಂಡು DJನೋ ಇಲ್ಲಾಂತಂದರೆ ಗೋಪ್ರೋನೋ ಸೆಕೆಂಡ್ಸಲ್ಲಿ ಬೇಜಾನಿದೆ. 15,000 ಸಿಕ್ಬಿಡು ಸೆಕೆಂಡ್ಸಲ್ಲಿ. ಬಟ್ ನೋಡ್ಕೊಂಡು ಒಳ್ಳೆ ಕ್ಯಾಮ್ರಾನ ವಾರಂಟಿ ಗ್ಯಾರಂಟಿ ಇರೋದನ್ನ ನೀಟಾಗಿ ತೊಗೊಂಡು ಸೆಟ್ ಮಾಡ್ಕೊಳ್ಳಿ. ಸಿಂಪಲಾಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. 300 ರೂಪಾಯಿ Chinmount.comಲ್ಲಿ 300 ರೂಪಾಯಿಗೂ ಸಿಗುತ್ತೆ. 300 ರೂಪಾಯಿ Chinmount.com 300 ರೂಪಾಯಿ ಸಿಗೋಲ್ಲ, ಅದರಲ್ಲಿ 1000 ರೂಪಾಯಿ ಆಗುತ್ತೆ. ಬ್ಲೂ ಅವರ್ ಮಾಡೋದು Chinmount 300 ರೂಪಾಯಿ ವಿತ್ ಈ ಥರ ಸ್ಟ್ರಿಪ್ ಬರುತ್ತೆ. ನಾನು ಫೋಟೋ ಹಾಕ್ತೀನಿ. ಇದು ಕರೆಕ್ಟಾಗಿದೆ ಈ ಥರ ಹೆಲ್ಮೆಟ್ಗೆ. ಕರ್ವ್ ಇರುತ್ತಲ್ಲ, ಆ ಥರ ಮುಂದೆ ಮೂತಿ ಕರ್ವಿರೋ ಹೆಲ್ಮೆಟ್ಗೆ ಈ ಥರದ್ದು ಸೂಟ್ ಆಗುತ್ತೆ. ಒಂದು ಕ್ಯಾಮ್ರಾ, ನೀಟಾಗಿರೋ ಕ್ಯಾಮ್ರಾ, DJI GoPro, ನೀವು ಏನಾದ್ರು ಯಾವ್ದಾದ್ರು ತೊಗೊಳ್ಳಿ. GoPro ಬಂದರೆ ನಿಮಗೆ 9 ಮೇಲೆ ಹೋಗಿ ಚೆನ್ನಾಗಿರುತ್ತೆ. DJI ಬಂದರೆ ಆ್ಯಕ್ಷನ್ 3 ಬೇಡ, ಆ್ಯಕ್ಷನ್ 4, ಆ್ಯಕ್ಷನ್ 5, ಆ್ಯಕ್ಷನ್ 6 ಇದ್ರ 3ರಲ್ಲಿ ಯಾವುದಾದ್ರು ತೊಗೊಳ್ಳಿ. ಒಂದು ಒಳ್ಳೆ ಮೈಕ್ ಬೇಕು ಅಂತಂದರೆ ಇದು ಸೋನಿದು ಮೈಕ್ ಬರುತ್ತೆ, ಒಂದು 2000 ರೂಪಾಯಿ ಆಗ್ಬೋದು ಮೇ ಬಿ. ಅದು ಕ್ಲಾರಿಟಿ ಸಕ್ಕತ್ತಾಗಿದೆ. ನಾನು ಯೂಸ್ ಮಾಡ್ತಿರೋದು ಅದೇ. ನೀವು ಯಾವ ಮೈಕ್ ಯೂಸ್ ಮಾಡ್ತೀರಾ ಅದ್ರ ಮೇಲ್ಗಡೆ ಮೈಕ್ ಹೆಡ್ ಬರುತ್ತಲ್ಲ, ತಲೆದು ಮೂತಿಗೆ ಇಟ್ಕೊಂಡು ಮಾತಾಡ್ತಿರಲ್ಲ, ಅದ್ರ ಮೇಲ್ಗಡೆ ಒಂದು ಫರ್ ಅಂತ ಬರುತ್ತೆ. ಅದನ್ನು ಹಾಕಿದ್ರೆ ಕ್ಲಾರಿಟಿ ಬರೋದಕ್ಕಿಂತ ಒಂದು ಲೆವೆಲ್ಗೆ ಜಾಸ್ತಿ ಆಗುತ್ತೆ. ಅಷ್ಟೇ. ಆ್ಯಂಡ್ ನೀವು ಹೆಲ್ಮೆಟ್ನ ಯೂಸ್ ಮಾಡೋದನ್ನು ಕ್ಲಿಯರಾಗಿ ಚೆನ್ನಾಗಿರೋ ಹೆಲ್ಮೆಟ್ ತೊಗೊಳ್ಳಿ. ನಾನು ಸಜೆಸ್ಟ್ ಮಾಡೋ ಬ್ರ್ಯಾಂಡ್ ಬಂದು HAC, KYT, MT ಆ್ಯಂಡ್ ಕಾರ್ಡೋ. ನನ್ನ ಹತ್ರ ಈ 4 ಬ್ರ್ಯಾಂಡ್ದು ಹೆಲ್ಮೆಟ್ ನನ್ನ ಹತ್ರ ಇದೆ. ಟೋಟಲ್ ನನ್ನ ಹತ್ರ 6 ಹೆಲ್ಮೆಟ್ ಇದೆ. ಆ್ಯಕ್ಸರು ಆಫ್ ರೋಡ್ ತೊಗೊಳ್ಳಿ, ವರ್ತಿದೆ. ಬಟ್ ನೀವು ಆ್ಯಕ್ಸರು SMK ಎಲ್ಲ ಈ ಥರದ ಹೆಲ್ಮೆಟ್ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಫುಲ್ ಫೇಸ್ದು ಸೀರಿಯಸ್ಸಾಗಿ ವರ್ತಿಲ್ಲ. ಅದು ಪ್ಯಾಡಿಂಗ್ ಎಲ್ಲ ಹೋಗ್ಬಿಡುತ್ತೆ, ಇರಿಟೇಟ್ ಆಗುತ್ತೆ, ತಲೆನೋವು ಬಂದುಬಿಡುತ್ತೆ. ನಾನು ತೆಗ್ದಿಸ್ಬಿಟ್ಟು ನನ್ನಷ್ಟು ಕೋಪ ಬಂದುಬಿಡಿತು ಅದು ಹೆಲ್ಮೆಟ್ ತೊಗೊಂಬಿಟ್ಟು. ನಮ್ಮ ಹುಡುಗ ನನ್ನ ಅದೃಷ್ಟಕ್ಕೆ ನನಗೆ ಯಾವುದೋ ಕೊಡಿಸ್ಬಿಟ್ಟು ನಮ್ಮ ಹುಡುಗ ಎತ್ಕೊಂಡು ಹೋದ ಅದನ್ನ. ಬಚಾವಾದೆ. ಅಲ್ಲಿಂದ ನಾನು SMK ಆ್ಯಕ್ಸರ್ಗೂ ಹೋಗೂ ಇಲ್ಲ, ನಾನು ಹೋಗೋದು ಇಲ್ಲ. ನಾನು ಕೇಳೋರ್ಗೆ ಸಜೆಸ್ಟ್ ಕೂಡ ಮಾಡೋದಿಲ್ಲ.